ಪ್ರಶ್ನೆ: ಸಂಪ್ರದಾಯದ ಪ್ರಕಾರ ಮುಖ್ಯವಾದ ಪುರಾಣಗಳು ಎಷ್ಟು? ಇದಕ್ಕೆ ಆನ್ಸರು 18 ಪುರಾಣಗಳು. ಮೊದಲು ಪುರಾಣ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಪುರಾಣಗಳು ಎಂದರೆ ಏನು? ಪುರಾಣಗಳು ಹಿಂದೂ ಧರ್ಮದ ಅತ್ಯಂತ ಪ್ರಮುಖ ಮತ್ತು ಪ್ರಾಚೀನ ಗ್ರಂಥಗಳು. ಇವುಗಳಲ್ಲಿ ದೇವರುಗಳ ಕಥೆಗಳು, ಸೃಷ್ಟಿಯ ವಿವರ, ರಾಜರು ಮತ್ತು ಋಷಿಗಳ ಇತಿಹಾಸ, ಧರ್ಮ ಮತ್ತು ಜೀವನದ ಮೌಲ್ಯಗಳ ಬಗ್ಗೆ ವಿವರವಾಗಿ ಹೇಳಲಾಗುತ್ತದೆ. ಇದನ್ನೇ ಪುರಾಣ ಅಥವಾ ಹಳೆಯ ಕಥೆಗಳು ಎಂದು ಕರೆಯುತ್ತಾರೆ. ಇದರ ಅರ್ಥ: ಪುರಾಣಗಳ ಮುಖ್ಯ ಲಕ್ಷಣಗಳು. ಪುರಾಣಗಳಲ್ಲಿ ಸಾಮಾನ್ಯವಾಗಿ 5 ಅಂದರೆ ಪಂಚಲಕ್ಷಣಗಳನ್ನು ಒಳಗೊಂಡಿರುತ್ತವೆ. 1. ಸ್ವರ್ಗ, ಸೃಷ್ಟಿಯ ನಿಯಮ. ಪ್ರತಿಸರ್ಗ, ಸೃಷ್ಟಿಯ ಪುನರ್ನಿರ್ಮಾಣ. ವಂಶ, ದೇವರುಗಳು ಮತ್ತು ಋಷಿಗಳ ವಂಶಾವಳಿ. ಮನ್ವಂತರ, ಮನುವಿನ ಕಾಲಘಟ್ಟಗಳು. ವಂಶಾನುಚರಿತ, ರಾಜರ ಕಥೆಗಳು. ಈ 18 ಪುರಾಣಗಳು ಯಾವುವೆಂದರೆ, ಅದರಲ್ಲಿ ವಿಷ್ಣು ಸಂಬಂಧಿಸಿದ ಸಾತ್ವಿಕ ಪುರಾಣಗಳು, ವಿಷ್ಣು ಪುರಾಣ, ಭಾಗವತ ಪುರಾಣ, ನಾರದ ಪುರಾಣ, ಗರುಡ ಪುರಾಣ, ಪದ್ಮ ಪುರಾಣ, ವರಾಹ ಪುರಾಣ ಇವು ವಿಷ್ಣುಗೆ ಸಂಬಂಧಿಸಿದಂತಹ ಪುರಾಣಗಳಾಗಿದ್ದಾವೆ. ಹಾಗೆ ಬ್ರಹ್ಮ ಸಂಬಂಧಿಸಿದ ರಾಜಪುರಾಣಗಳೆಂದರೆ ಬ್ರಹ್ಮಪುರಾಣ, ಬ್ರಹ್ಮಾಂಡ ಪುರಾಣ, ಬ್ರಹ್ಮವೈವರ್ತ ಪುರಾಣ, ಮಾರ್ಕಂಡೇಯ ಪುರಾಣ, ಭವಿಷ್ಯ ಪುರಾಣ, ವಾಮನ ಪುರಾಣ. ಇನ್ನು ಶಿವನ ಸಂಬಂಧಿಸಿದ ತಮಸ ಪುರಾಣಗಳು ಯಾವುವೆಂದರೆ ಶಿವಪುರಾಣ, ಲಿಂಗ ಪುರಾಣ, ಸ್ಕಂದ ಪುರಾಣ, ಅಗ್ನಿ ಪುರಾಣ, ಮತ್ಸ್ಯ ಪುರಾಣ, ಕೂರ್ಮ ಪುರಾಣ. ಇವು ಶಿವನಿಗೆ ಸಂಬಂಧಿಸಿದ ಪುರಾಣಗಳಾಗಿವೆ. ಪುರಾಣಗಳ ಉದ್ದೇಶ ಏನೆಂದರೆ ಧರ್ಮ ಮತ್ತು ನೀತಿಯನ್ನು ಜನರಿಗೆ ಸುಲಭವಾಗಿ ತಿಳಿಸುವುದು, ಭಕ್ತಿ ಮತ್ತು ಆಧ್ಯಾತ್ಮಿಕತೆಯನ್ನು ಬೆಳೆಸುವುದು, ಇತಿಹಾಸ ಮತ್ತು ಸಂಸ್ಕೃತಿ ಉಳಿಸುವುದು, ಜೀವನದ ಮಾರ್ಗದರ್ಶನ ನೀಡುವುದು. ಪುರಾಣಗಳ ಮಹತ್ವ: ವೇದಗಳ ಅರ್ಥಗಳನ್ನು ಸರಳ ಕಥೆಗಳ ಮೂಲಕ ತಿಳಿಸುವುದು, ಭಾರತೀಯ ಸಂಸ್ಕೃತಿ, ಸಂಪ್ರದಾಯದ ಮತ್ತು ಆಚರಣೆಗಳ ಮೂಲಕ ತಿಳಿಸುವುದು, ಭಕ್ತಿ ಚಳುವಳಿ ದೊಡ್ಡ ಪ್ರೇರಣೆ, ದೇವಾಲಯಗಳು, ಹಬ್ಬಗಳು ಮತ್ತು ಆಚರಣೆಗಳಿಗೆ ಆಧಾರವಾಗಿದೆ. ಕೆಲವು ಪ್ರಸಿದ್ಧ ಕಥೆಗಳು ಯಾವುವು ಅಂದರೆ ಭಕ್ತ ಪ್ರಹ್ಲಾದ, ನರಸಿಂಹನ ಅವತಾರ, ಧ್ರುವನ ಭಕ್ತಿ, ಸಮುದ್ರ ಮಂಥನ, ದೇವಿ ದುರ್ಗೆಯ ಮಹಿಷಾಸುರ ಮರ್ದಿನಿ ಕಥೆ. ಈ 18 ಪುರಾಣಗಳಿಗೆ ಉಪಪುರಾಣಗಳು ಸಹ ಇವೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ಕಮೆಂಟ್ ಮಾಡಿದ್ರೆ ನಾನು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಥ್ಯಾಂಕ್ ಯು.